ನೋಡಿ ಸರ್, ಕಣ್ಣು ಮುಚ್ಕೊಡಿ ಸರ್. ರಾತ್ರಿ ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಮಾಡಿದ್ದೀವಿ. ರಾತ್ರಿ 5 ಗಂಟೆವರೆಗೂ ಸಾಯಂಕಾಲದವರೆಗೂ ಅಭಿಷೇಕ ನಡೀತಾ ಇರುತ್ತೆ. 5 ಗಂಟೆಗೆ ಮಹಾಭಿಷೇಕ ಮಾಡಿ ರಾತ್ರಿ 12 ಗಂಟೆವರೆಗೂ ಬರೀ ದರ್ಶನಕ್ಕೆ ಮಾತ್ರ ವ್ಯವಸ್ಥೆ ಇರುತ್ತೆ. 12 ಗಂಟೆಯಿಂದ ಪ್ರಥಮ ಯಾಮ, ದ್ವಿತೀಯ ಯಾಮ, 4 ಯಾಮಗಳ ಪೂಜೆ ಆಗುತ್ತೆ. ತದನಂತರ ಬೆಳಗಿನ ಜಾವ 5 ಗಂಟೆಗೆ ಮಹಾಭಿಷೇಕ ಮಾಡಿ ಅಲ್ಲಿ ಅಲಂಕಾರ ಮಾಡಿಬಿಟ್ರೆ ಮಂಗಳವಾರ ಅಮಾವಾಸ್ಯೆ ದಿನನೇ ಸ್ವಾಮಿಗೆ ಅಭಿಷೇಕ. ಸೋಮವಾರ ಬರೀ ದರ್ಶನ ಭಾಗ್ಯ ಮಾತ್ರ ಇರುತ್ತೆ. ಇದು ಶಿವರಾತ್ರಿಯ ವೈಶಿಷ್ಟ್ಯತೆ. ಬನ್ನಿ ಮಾದರ್ ಬನ್ನಿ, ನಿಧಾನಕ್ಕೆ ಬನ್ನಿ ಮಾ, ಸ್ವಲ್ಪ ಮೂವ್ ಮಾಡಿ. ಬನ್ನಿ ಬರ್ತಾರೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಆಧಾರ್ ಬನ್ನಿ ಸರ್, ಬನ್ನಿ ಸರ್ ಆಧಾರ್ ಬನ್ನಿ ನೋಡಿ. పంపిస్తున్నాడు కొట్టి నేను పంపిస్తాను ಬ್ರಹ್ಮನ ಹಾಡಿತು ಶಂಭೋ ಶಂಕರ ಮಹಾದೇವ, ಬೆಲಗುರು ಹನುಮನ ಹೃದಯವು ಕೂಗಿತು ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಹಬ್ಬದ ಶುಭಾಶಯಗಳು. ಈ ದಿವಸ ಭಗವಂತ ಸ್ವರೂಪಿಯಾದಂತಹ ಗಂಗಾಧರೇಶ್ವರನ ಒಂದು ದರ್ಶನ ಪಡೀಲಿಕ್ಕೆ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬಹಳ ಒಂದು ಆಧ್ಯಾತ್ಮಿಕವಾದ ಒಂದು ಸೆಳೆತ ಈ ದೇವಸ್ಥಾನದಲ್ಲಿದೆ. ಇವತ್ತು ಭಗವಂತನ ಒಂದು ದರ್ಶನವನ್ನು ಪಡೆದು ನಾವೆಲ್ಲ ಪುನೀತರಾಗಿದ್ದೇವೆ. ನಾವೆಲ್ಲ ಗವಿಪುರ ಗ್ರಾಮಸ್ಥರು ಸೇರಿ 2004ರಿಂದನೂ ಇಲ್ಲಿ ಪಲ್ಲಕ್ಕಿ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರು ಅದನ್ನು ನಾವೇ ಮೆಂಬರ್ಶಿಪ್ ಮಾಡಿ ಅದರೊಳಗೆ ಡೆಪಾಸಿಟ್ ಇಟ್ಟು ಅಲ್ಲಿಂದ ಬರೋ ಬಡ್ಡಿಲಿ ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಶಿವರಾತ್ರಿ, ವಿಶೇಷವಾಗಿ ಶಿವರಾತ್ರಿಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಶಾಮಿಯಾನ ವ್ಯವಸ್ಥೆ, ಕುರ್ಚಿ ವ್ಯವಸ್ಥೆ, ಮತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಕುಡಿಯೋ ನೀರು ಮತ್ತು ಮಜ್ಜಿಗೆ, ಮತ್ತು ಉಪವಾಸ ಬರುವಂಥ ತಾಯಂದಿರು ಅಕ್ಕ ತಂಗಿರಿಗೆ ಬಿಸ್ಕೆಟ್ ಆಗಲಿ ಅಥವಾ ಕಿತ್ಲೆ ಹಣ್ಣು, ಹಣ್ಣು, ಸೌತೆಕಾಯಿ ಆಗಲಿ ಮಧ್ಯಾಹ್ನ ಕೊಡೋದೊಂದು ರೂಢಿ ಮಾಡ್ಕೊಂಡಿದ್ವಿ. ಸತತವಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಇವ್ರದ್ದು ಚಾನಲ್ನವ್ರ ಸಹಕಾರ ನಮ್ಗೆ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಗವಿಪುರದ ಗ್ರಾಮಸ್ಥರಾದ ನಾವು ಒಳ್ಳೆಯದಾದ ಸೇರಿ ಒಂದು ಸುಮಾರು ಒಂದು 2000ರಿಂದ 2500 ಸದಸ್ಯರುಳ್ಳ ಒಂದು ಸಮಿತಿಯಿಂದ ರಚಿಸಿ ಈ ಸಮಿತಿಯಿಂದ ಬಂದಂಥ ಹಣವನ್ನು ಬ್ಯಾಂಕ್ಗಳಲ್ಲಿ, ವಿವಿಧ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಮಾಡಿ ಆ ಬ್ಯಾಂಕ್ ಡೆಪಾಸಿಟಿಂದ ಬರುವ ಬಡ್ಡಿ ಹಣ ರೂಪದಲ್ಲಿ ನಾವು ವರ್ಷಕ್ಕೆ 4 ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಸಂಕ್ರಾಂತಿ ಹಬ್ಬ, ಕಾರ್ತಿಕ ಮಾಸದ ಆಚರಣೆ ಹಾಗೂ ಬ್ರಹ್ಮರಥೋತ್ಸವ, ಅನ್ನಸಂತರ್ಪಣೆ, ರಾತ್ರಿ ಪಲ್ಲಕ್ಕಿ ಉತ್ಸವ ಹಾಗೂ ಶಿವರಾತ್ರಿಯ ವಿಶೇಷ ದಿನ. ಇವತ್ತು ಬೆಳಗ್ಗೆ ನಾವೆಲ್ಲ ಉಪವಾಸ ಇದ್ದು ನಾವೆಲ್ಲ ಸದಸ್ಯರು ಸ್ವಯಂ ಸೇವಕರಾಗಿ ಎಲ್ಲ ಕೆಲಸ ಮಾಡಿಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ನಮ್ಮ ಈ ಮಾಧ್ಯಮದವರು ನಮಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.